ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಎಸ್ಪೆಷಲಿ ವುಮೆನ್ಸ್ಗೆ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಿರುವಂತಹ ಒಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಇದುಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಬಂದು PCOD ಅಥವಾ PCOS ಸಮಸ್ಯೆಯನ್ನು ಹೇಗೆ ನಾವು ರಿವರ್ಸ್ ಮಾಡ್ಕೊಳ್ಬೋದು, ಹಾಗೆಯೇ ಅದನ್ನ ಯಾವ ರೀತಿ ಓವರ್ಕಮ್ ಮಾಡ್ಕೊಳ್ಬೋದು, ಹಾಗೆ PCOS ಸಮಸ್ಯೆ ಬಂದು ಯಾಕೆ ಕಾಣಿಸ್ಕೊಳ್ಳುತ್ತೆ, ಅದ್ರ ಜೊತೆಗೆ ಅದಕ್ಕೆ ಏನೆಲ್ಲ ಪರಿಹಾರಗಳು, ನಾವು ಏನು ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಇವಾಗಿನ ಇತ್ತೀಚಿನ ಒಂದು ಜೀವನ ಶೈಲಿ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸ್ತಾ ಇರುವಂತಹ ಸಮಸ್ಯೆ ಬಂದ್ಬಿಟ್ಟು PCOD ಅಥವಾ PCOS ಸಮಸ್ಯೆ. ಸೊ ನನಗೂ ಕೂಡ ಈ ಒಂದು ಸಮಸ್ಯೆ ಇತ್ತು. ಸೊ ಅದನ್ನ ಹೇಗೆ ಓವರ್ಕಮ್ ಮಾಡಿದೆ, ಅದ್ರ ಜೊತೆಗೆ ಹೇಗೆ ಕಾಣಿಸ್ಕೊಳ್ತು ಅನ್ನೋಂಥದ್ದನ್ನ ನೋಡೋಣ. ಫಸ್ಟ್ ಬರುವಂಥದ್ದು ಬಂದು ಮೆನ್ಸ್ಟ್ರಲ್, ಅದೇ ಹೇಳಿದ ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಇವಾಗ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೊಂದಿನ ಖಂಡಿತವಾಗ್ಲೂ ಪಶ್ಚಾತ್ತಾಪ ಪಡುವಂತಹ ದಿನಗಳು ಬರುತ್ತೆ. ಯಾಕಂದರೆ ಮಹಿಳೆಯರಿಗೆ ನಮ್ಮ ಸೈಕ್ಲಿಂಗ್ ಏನಿದೆ ನೋಡಿ, ಅದು ಕರೆಕ್ಟಾಗಿ 28 ಡೇಸ್ಗೆ ಆಗಲೇಬೇಕು. ಒಂದು 2 ಸಲ ಸ್ವಲ್ಪ ಮಿಸ್ ಆಚೆ ಆಗ್ತಾ ಇದೆ ಅಂದರೆ ಓಕೆ, ಅಂದರೆ 35 ಡೇಸ್ಗೆ ಆಗೋರು ಇದ್ದಾರೆ, ಅದರ ಪ್ರಾಬ್ಲಮ್ ಏನಿಲ್ಲ. ಬಟ್ ಇರ್ರೆಗ್ಯುಲರ್ 60 ಡೇಸ್, 70 ಡೇಸ್, 2 ಮಂತ್ಸ್ ಒನ್ಸ್, 3 ಮಂತ್ಸ್ ಒನ್ಸ್ ಆಗ್ತಾ ಇರೋರು ಕೂಡ ಇರ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ ನಾವು ಜಸ್ಟ್ ಅದನ್ನ ಫಸ್ಟ್ ಬಿಗಿನಿಂಗಲ್ಲಿ ಅದನ್ನು ಸರಿ ಮಾಡಿಕೊಂಡ್ರೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಏನಾಗುತ್ತೆ, ಅದು ದೊಡ್ಡ ಒಂದು ಕಾಯಿಲೆಯಾಗಿ ಅದು ಏನಾಗುತ್ತೆ, ಕಾಯಿಲೆ ಆಗುತ್ತೆ. ಅದಕ್ಕೋಸ್ಕರ ಬಿಗಿನಿಂಗ್ ಸ್ಟೇಜಲ್ಲಿ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು. PCOD ಸಮಸ್ಯೆಯಿಂದ ಬಂಜತನ ಕೂಡ ಉಂಟಾಗುತ್ತೆ, ಸಾಕಷ್ಟು ರೀತಿಯ ಸಮಸ್ಯೆಗಳು ಬರುತ್ತೆ. PCOD ಸಮಸ್ಯೆ ಇದ್ದವರಿಗೆ ಹೆಚ್ಚು, PCOD ಸಮಸ್ಯೆ ಇದ್ದವರಿಗೆ ಏನಾಗುತ್ತೆ, ಮಕ್ಕಳಾಗದೇ ಇರುವಂಥದ್ದು ಕೂಡ ನೀವು ಕೇಳಿರ್ತೀರ ಅಲ್ವಾ. ಸೊ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಯಾಕೆ ಕಾಣಿಸ್ಕೊಳ್ಳುತ್ತೆ ಹೇಳಿದೆ ಹಾಗೆ ನಾನು ಫಸ್ಟ್ ಹೇಳಿದೆ, ಇದರಿಂದ ಏನು ಇರ್ರೆಗ್ಯುಲರ್ ಪೀರಿಯಡ್ಸ್ ಕಾಣಿಸ್ಕೊಳ್ಳುತ್ತೆ, ಇದರಿಂದ PCOS ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ನೀವು ಈ ಥರ ಸಮಸ್ಯೆ ಆಗ್ತಾ ಇದೆ ಅಂದಾಗ ಗೈನಕಾಲಜಿಸ್ಟ್ನ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನಮಗೆ ಗೊತ್ತಿರೋದಲ್ಲ ನಮ್ಮ ದೇಹದಲ್ಲಿ ಯಾವ ರೀತಿಯ ಸಮಸ್ಯೆಗಳು ನಡೀತಾ ಇದೆ, ಯಾವ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನನಗೂ ಕೂಡ ಈ ಪ್ರಾಬ್ಲಮ್ ಇತ್ತು. ಬಟ್ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇತ್ತು. ಬಟ್ ನನಗೆ ಸ್ವಲ್ಪ ಟೈಮ್ ಏನು ಅಂದರೆ ಟ್ಯಾಬ್ಲೆಟ್ ತೊಗೊಂಡು ಅದನ್ನು ಕರೆಕ್ಟ್ ಮಾಡಿಕೊಂಡೆ. ಬಟ್ ಮತ್ತೆ ನನಗೆ ಗೊತ್ತಾಗಿದ್ದು PCOS ಸಮಸ್ಯೆ ಅಂತ. ಅದನ್ನು ನಾನು ಆಲ್ಮೋಸ್ಟ್ 1 ಮಂತ್ ಟ್ಯಾಬ್ಲೆಟ್ಸಿಂದ ನಾನು ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಹಾಗೆಯೇ ನಾವು ಇನ್ನೊಂದು ಏನು ಇದಕ್ಕೆ ಟಿಪ್ಸ್ ಏನು, ಇದನ್ನು ಹೇಗೆ ಕಡಿಮೆ ಮಾಡ್ಕೊಬೋದು, ಓವರ್ಕಮ್ ಮಾಡ್ಕೊಬೋದು ಅಂದರೆ ಬೆಳಗ್ಗೆ ಎದ್ದು ಫಸ್ಟ್ ಟಿಪ್ ಬಂದು ಬೆಳಗ್ಗೆ ಎದ್ದು ಬಿಸಿ ನೀರನ್ನು ಕುಡಿಯುವಂಥದ್ದು, ಆದಷ್ಟು ಬಿಸಿ ನೀರನ್ನು ಕುಡಿಯುವಂಥದ್ದು. ನಮಗೆ ಈ ಒಂದು ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅಂದರೆ ನಾನು ಹೇಳಿದ ಹಾಗೆ ವೇಟ್ ಗೇನ್, ಅಂದರೆ ತೂಕ ಜಾಸ್ತಿ ಆಗ್ತಾ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಬದಲಾವಣೆ ಆಗುತ್ತೆ. ಸೊ ಹಾರ್ಮೋನ್ಸ್ಗಳು ಬದಲಾವಣೆ ಆಗ್ತಾ ಇದ್ದ ಹಾಗೆ ನಮಗೆ ದೇಹದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ PCOD ಅಥವಾ PCOS ಸಮಸ್ಯೆ ಕೂಡ ಒಂದು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ಆದಷ್ಟು ಹೆಲ್ದಿ ವೇಟನ್ನು ಮೇಂಟೈನ್ ಮಾಡಿ. ಅಂದರೆ ನಿಮ್ಮ ಹೆಲ್ದಿ ವೇಟ್ ಅಂದರೆ ನಿಮ್ಮ ವೇಟ್ ನಿಮ್ಮ ಏಜ್ಗಿಂತ ಜಾಸ್ತಿ ಇರಬಾರ್ದು. ನಿಮ್ಮ ಏಜ್ಗೆ ಎಷ್ಟು ಏಜ್ ಇರುತ್ತೋ ಅಷ್ಟು ಅದಕ್ಕೆ ತಕ್ಕ ವೇಟನ್ನು ನೀವು ಮ್ಯಾನೇಜ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬಹುದು, ವೆಯ್ಟ್ ಗೇನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ಥರ ಸಮಸ್ಯೆಗಳು PCOD ಅಥವಾ PCOS ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನೀವು ಟಿಪ್ಸ್ ಏನಪ್ಪ ಅಂದರೆ, ಇನ್ನೊಂದು ನೀವು ಆದಷ್ಟು ಮೊದಲೇ ಹೇಳಿದಾಗೆ ಬಿಸಿನೀರನ್ನು ಕುಡಿಬೇಕು. ಎರಡನೇದು ಬಂದು ಸೂರ್ಯನ ಕಿರಣಗಳನ್ನು ನಮ್ಮ ಮೈಗೆ ಒಡ್ಡಿಸ್ಬೇಕು. ಅಂದರೆ ಸೂರ್ಯನ ಕಿರಣಗಳು, ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ, ಬೆಳಗ್ಗಿನ ಒಂದು ಏನಿದೆ ನೋಡಿ, ಸೂರ್ಯನ ಬೆಳಕು ನಮ್ಮ ದೇಹವನ್ನು ಸೋಕಿದಾಗ ದೇಹದಲ್ಲಿ ಏನು ರೋಗ ನಿರೋಧಕ ಶಕ್ತಿ ಇದೆ ನೋಡಿ, ಅದಕ್ಕೆ ಹೆಚ್ಚುತ್ತೆ. ಹಾಗೆಯೇ ಸುಮಾರು ರೀತಿಯ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿಟಮಿನ್ D ಸಮಸ್ಯೆ ನಮ್ಮ ದೇಹದಲ್ಲಿ ಕಾಣಿಸ್ಕೊಂಡಾಗ ಕೂಡ ನಾನಾ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ತೇವೆ. ತಲೆನೋವಾಗಿರ್ಬೋದು, ಹೆಚ್ಚಾಗಿ ಆರೇ ತಲೆನೋವು ಅಂತ ಹೇಳ್ತೀವಲ್ವಾ, ಅದು ಕೂಡ ವಿಟಮಿನ್ D ದೇಹದಲ್ಲಿ ಕಡಿಮೆ ಆದಾಗ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನ ಮಾಡಿ. ಹಾಗೆ ಥರ್ಡ್ ಟಿಪ್ ಏನಪ್ಪಾ ಅಂದರೆ ಎಕ್ಸಸೈಸ್. ಡೈಲಿ ಎಕ್ಸಸೈಸ್ ಮಸ್ಟ್ ಆ್ಯಂಡ್ ಶುಡ್. ನೀವು PCOD ಅಥವಾ PCOS ಸಮಸ್ಯೆ ಇದ್ದರೆ ಮಾಡಲೇಬೇಕು. ಇದರಿಂದ ನೀವು ಓವರ್ಕಮ್ ಮಾಡಬೇಕು ಅಂದರೆ ನೀವು ಎಕ್ಸಸೈಸನ್ನು ನೀವು ಫಾಲೋ ಮಾಡಲೇಬೇಕು. ಅಟ್ಲೀಸ್ಟ್ ವಾಕಿಂಗ್ ಅಥವಾ ಜಾಗಿಂಗ್ ನೀವು ಇದನ್ನು ಮಾಡಿದ್ರೆ ನೀವು ನಿಮ್ಮ ವೆಯ್ಟ್ ಕೂಡ ಏನೋ ಬ್ಯಾಲೆನ್ಸ್ ಆಗಿರುತ್ತೆ. ವೆಯ್ಟನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋಂಥದ್ದು, ಹಾಗೆ ರಾತ್ರಿನೂ ವಾಕಿಂಗ್ ಮಾಡೋಂಥದ್ದು, ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ವೆಯ್ಟ್ ಕಡಿಮೆ ಆಗ್ತಾ ನಿಮ್ಮ PCOD ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇನ್ನೊಂದು ಏನು ಅಂದರೆ ಹೆಲ್ದಿ ಡಯಟ್. ಸೊ ಡಯಟ್ ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್ ಹೇಳಿದೆ ಡಯಟ್ ಫಾಲೋ ಮಾಡಿ, ಎಕ್ಸಸೈಸನ್ನು ಮಾಡಿ ಅಂತ. ಸೊ ಡಯಟ್ ಅಂತ ತಕ್ಷಣ ಎಲ್ಲರ ಕಂಪ್ಲೀಟ್ ಆಗಿ ಬಿಡೋದಾ? ಖಂಡಿತವಾಗಲ್ಲ. ಸೊ ಬೆಳಗ್ಗೆ
ನಾವು ಏನು ಅಂದರೆ ಆದಷ್ಟು ಹೆಲ್ದಿ ಡಯಟನ್ನು ಫಾಲೋ ಮಾಡಬೇಕು ಅಂದರೆ ಬೆಳಗ್ಗೆ ಬಿಸಿನೀರು ಕುಡಿಯುವಂಥದ್ದಾಗಿರ್ಬೋದು, ಹಾಗೆ ಸ್ಯಾಲಡ್ಗಳನ್ನು ಹೆಚ್ಚಾಗಿ ಸ್ಯಾಲಡ್ಗಳನ್ನು ಮಾಡಿ ತಿನ್ನುವಂಥದ್ದು, ಅದ್ರ ಜೊತೆಗೆ ಹಸಿ ತರಕಾರಿಗಳನ್ನು ಅಂದರೆ ಬೇಯಿಸಿದ ತರಕಾರಿಗಳು, ಬ್ರೋಕೊಲಿ ಆಗಿರ್ಬೋದು, ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ ಅದೇ ಹೇಳಿದ ಹಾಗೆ ಇದನ್ನೆಲ್ಲ ನೀವು ಬೇಯಿಸಿ ಹಾಗೇನೆ ತಿನ್ನಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಫೈಬರ್, ಪ್ರೋಟೀನ್, ಮೊಳಕೆ ಕಾಳುಗಳಾಗಿರ್ಬೋದು, ಇದರಿಂದ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ. ನಾವು ಹೊರಗಡೆ ಏನು ಮಾಡ್ತೀವಿ, ಹೆಚ್ಚಾಗಿ ಅನ್ನ ಸಾಂಬಾರು ತಿಂತೀವಲ್ವಾ, ಇದರಿಂದ ಜಾಸ್ತಿ ನಾವು ವೈಟ್ ರೈಸ್ ತಿನ್ನೋದ್ರಿಂದ ಕೂಡ ಹೊಟ್ಟೆ ಭಾಗ ಜಾಸ್ತಿ ಒಬೆಸಿಟಿ ಅಥವಾ ಫ್ಯಾಟ್ ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡ್ಬೋದು ಅಂದರೆ ಹಸಿ ತರಕಾರಿಗಳನ್ನು ತಿನ್ನುವಂಥದ್ದು, ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಏನು ಅಂದರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಇದರಿಂದ ನಮ್ಮ ದೇಹದ ವೆಯ್ಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಿಂದ ನೀವು ವೆಯ್ಟ್ ಲಾಸನ್ನು ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೀವು ಸ್ಯಾಲಡ್ಗಳನ್ನು ಮಾಡೋದು, ಮೊಳಕೆ ಕಾಳುಗಳನ್ನು ತಿನ್ನೋದು, ಇದನ್ನೆಲ್ಲ ನೀವು ತಿಂತಾ ಬಂದರೆ ನಿಮ್ಮ ದೇಹ ಆರೋಗ್ಯದ ಸ್ಥಿತಿ ಕೂಡ ಹೆಚ್ಚಾಗುತ್ತೆ. ಅಂದರೆ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ. ಹಾಗೆಯೇ ಇಂತಹ ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡ್ಕೊಬೋದು ಅಂತ ಹೇಳ್ತೀನಿ. ಪ್ರಾಪರ್ ಆಗಿರುವಂತಹ ಡಯಟನ್ನು ನಾವು ಮಾಡಿ ಬ್ಯಾಲೆನ್ಸಿಂಗ್ ಆಗಿ ನಮ್ಮ ವೆಯ್ಟನ್ನು ಇಡೋದ್ರಿಂದ ಈ ಸಮಸ್ಯೆಯನ್ನು ನೀವು ಓವರ್ಕಮ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಾರ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋಸ್ಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಂದು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಹೇಳಬೇಕಾಗಿರೋದು ಏನು ಅಂದರೆ ಹೊಟ್ಟೆಯ ಬೊಜ್ಜು, ಒಬೆಸಿಟಿ ಅಂತ ಹೇಳ್ತೀವಲ್ಲ, ಹೊಟ್ಟೆಯ ಬೊಜ್ಜಿನಿಂದ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆದಷ್ಟು ನಾವು ಹೊಟ್ಟೆಯ ಭಾಗದನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ವಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ಸ್ ಬರುತ್ತೆ ಅಂದರೆ ಬೆಳಗ್ಗೆ ಎದ್ದು ನೀವು ಖಾಲಿ ಹೊಟ್ಟೆಗೆ ನೀರಿಗೆ ಬಿಸಿ ಜೀರಿಗೆ ಏನಿದೆ ನೋಡಿ, ಅದನ್ನು ನೀವು ಬಿಸಿಯಾಗಿ ಕುದಿಸಿ ಆ ನೀರಿಗೆ ನೀವು ಫ್ಯೂ ಡ್ರಾಪ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಹಾಕಿ ಡೈಲಿ ಕುಡಿತಾ ಬಂದಾಗ, ಅದ್ರ ಜೊತೆಗೆ ಎಕ್ಸಸೈಸ್, ಪ್ರಾಪರ್ ಆಗಿರುವಂಥ ಡಯಟನ್ನು ಫಾಲೋ ಮಾಡಿದಾಗ ನಿಮ್ಮ ಹೊಟ್ಟೆ ಭಾಗ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಹೊಟ್ಟೆ ಭಾಗದ ಒಬೆಸಿಟಿಯಿಂದ ಕೂಡ ಈ ಒಂದು ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಆದಷ್ಟು ನೀವು ಹೊಟ್ಟೆ ಭಾಗದ ಒಬೆಸಿಟಿಯನ್ನು, ಆ ಒಂದು ಏನು ಫ್ಯಾಟ್ ಏನಿದೆ ನೋಡಿ, ಆ ಹೊಟ್ಟೆ ಭಾಗದ ಫ್ಯಾಟನ್ನು ನೀವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.